ಗೈಸ್, ನಾನು ಆಂದಿವೆ ಬಣ್ಕಲ್ಲಿ ಹೋಗ್ತಾ ಇರಬೇಕಾದ್ರೆ ಚಕ್ಮುಕ್ಕಿಯಲ್ಲಿ ಒಂದು ಹೋಟ್ಲು 30 ವರ್ಷ ಆಗಿದೆ. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ಏನಿತ್ತು ಸೌದೆ ಒಲೆ ಆ ರೀತಿಗೆ ಹೋಗಬೇಕು. ಅದೇ ರೀತಿ ಇಲ್ಲೂ ಗ್ಯಾಸ್ ಸಮಸ್ಯೆ ಇದೆ. ಎಲ್ಲ ಹೋಟ್ಲುಗಳು ತುಂಬ ಹೋಟೆಲ್ಗಳು ಬಂದಾಗ್ತಾ ಇದ್ದಾವೆ. ಇಲ್ಲಿ ನೋಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ. ಮತ್ತೆ ಸೌದೆ ಒಲೆ, ಮತ್ತೆ ಸೌದೆ ಹೊಡೆಯೋದು. ಹಿಂದಿನ 19th ಸೆಂಚುರಿಗೆ ಮತ್ತೆ ಬ್ಯಾಕ್ ಹೋಗ್ತೀವೋ ಅನ್ನುವಂಥ ಒಂದು ಸಂದರ್ಭ ಈಗ ಎಲ್ಲ ಹೋಟೆಲ್ಗಳು. ಆ್ಯಂಡ್ ಇಲ್ಲಿ ಒಳ್ಳೆ ಫಿಶ್ ಊಟ ಸಿಗುತ್ತೆ ಈ ಒಂದು ಹೋಟೆಲಲ್ಲಿ. ಆ್ಯಂಡ್ ಹಳೇದಾದಂಥ ಹೋಟ್ಲು ಹುಡ್ಕೋ ಬರ್ತಾರೆ ಈ ಹೋಟ್ಲಿಗೆ. ಆ್ಯಂಡ್ ಮನೇಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಇದೆ. ಇದನ್ನು ನೋಡಿ, ಇದು ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಈ ರೀತಿ ಕಲ್ತಪ್ಪವನ್ನು ಮಾಡ್ತಾಯಿದ್ರು. ಕಲ್ತಪ್ಪ. ಆ್ಯಂಡ್ ಈ ಸೌದೆ ಒಲೆ ಏನಿದೆ, ಸೌದೆ ಇದು ಈ ಥರ ಅಡಿಲೆಲ್ಲ ಈಗ ಸೌದೆ ಹಾಕಿರ್ತಾರೆ. ಇಲ್ಲಿ ಕಾಯ್ತಾ ಇರುತ್ತೆ. ಇಲ್ಲೂ ಅಷ್ಟೇ ಸಾರಿದೆ. ಆ್ಯಂಡ್ ಇಲ್ಲಿ ಬಿಸಿನೀರು ಈ ಟೈಪಲ್ಲಿ ಫುಲ್ ಹೊಗೆ ನೋಡ್ತಾ ಇರ್ಬೋದು. ಆ್ಯಂಡ್ ಹೋಟ್ಲ್ ನೋಡಿ, ತುಂಬ ಹಳೆಯದಾದಂಥ ಹೋಟ್ಲು. ಓಕೆ, ಈ ನೋಡಿ ಮೀನು, ಆ್ಯಕ್ಚುಲಿ ಮೀನು ಫ್ರೈ ಇದಕ್ಕೆ ನಮ್ಮ ಇದರಲ್ಲಿ ಗಸಿ ಅಂತ ಹೇಳ್ತಾರೆ. ಸೂಪರ್ ಆಗಿರುತ್ತೆ. ಆದರೂ ಸೌದೆಯಲ್ಲಿ ಮಾಡಿರುವಂಥದ್ದು. ನೋಡ್ತಾ ಇರ್ಬೋದು. ಇದು ಯಾವುದು ಅಂತ ಹೇಳಿದ್ರೆ ಮುರುಮೀನು ಅಂತ. ಇಲ್ಲ ಡಿಸ್ಕೋ. ಡಿಸ್ಕೋ ಮೀನು ಹೆಂಗಿದೆ ನೋಡಿ. ನೋಡ್ತಾ ಇರಬೇಕಾದ್ರೆ ಆಲ್ರೆಡಿ ಊಟ ಆಯಿತು ನಮ್ಮದು. ಆ್ಯಂಡ್ ಈ ಸ್ಟೈಲು ಹಳೇದಾದಂಥ ಸ್ಟೈಲ್ ಹೇಗಿದೆ. ಇದರಲ್ಲಿ ಊಟ ಮಾಡಬೇಕಿಲ್ಲ, ಕಲ್ತಪ್ಪ ತಿನ್ನಬೇಕು ಅಂತ. ಬಟ್ ಇದು ಮೀನು ಆಗಿಲ್ಲ. ಆ್ಯಂಡ್ ಏನಾದರೂ ಈ ಕಡೆ ಬಂದರೆ ಕಲ್ತಪ್ಪ ತಿನ್ನಬೇಕು ಅಂತ ಹೇಳಿದ್ರೆ ಇಲ್ಲಿ ದಿಲ್ದಾರ್ ಹೋಟ್ಲಿಗೆ ಬನ್ನಿ. ಇಲ್ಲಿ ಇರ್ತಾರೆ ಓನರು. ನೋಡಿ ಓನರು. ಓಕೆ, ಪ್ಯಾಟೆ ಹುಡುಗಿಯರು ಇನ್ನೇನು ಹಳ್ಳಿ ಲೈಫೇ ಈ ಒಂದು ಲೈಫಿಗೂ ನಮ್ಮ ಪ್ಯಾಟೆ ಹುಡುಗಿಯರಿಗೂ ಬರಲಿ ಅಂತ ಶುಭ ಹಾರೈಸ್ತಾ. ನೋಡಿ ಸೌದೆ. ಆ್ಯಂಡ್ ಏನು ಇದೆಲ್ಲ ಬರಬೇಕು, ಎಲ್ಲ ಗೊತ್ತಾಗಬೇಕು. ಹಳ್ಳಿ ಲೈಫ್, ಹಳ್ಳಿ ಜೀವನವನ್ನು ಈ ಗ್ಯಾಸ್ ಸಮಸ್ಯೆಯಿಂದ ಸ್ವಲ್ಪ ಜನ ಗೊತ್ತಾಗಿದೆ. ಓಕೆ, ಆ್ಯಂಡ್ ಇವರು ನಮ್ಮ ಹೋಟ್ಲಿಗೂ ತುಂಬ ಕಷ್ಟ ಇದೆ ಈಗೆಲ್ಲ. ಎಲ್ಲ ಸರ್ಕಾರದವರು ಸ್ವಲ್ಪ ಇದು ಏನು ಕಮರ್ಷಿಯಲ್ ಸಿಲಿಂಡ್ರೆಲ್ಲ ಕೊಟ್ಬಿಡಿ.